करोति वाचालं पंगुं लंघयति गिरिं यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಗುರುಗಳ ಪಾದಕ್ಕೂ ಜಗದ್ಗುರು ಕೃಷ್ಣನ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋದನ್ನ ಎಲ್ಲರೂ. ಇವತ್ತು ಧ್ಯಾನ ಶ್ಲೋಕದಲ್ಲಿ 7ನೇ ಶ್ಲೋಕ. ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ. ಲೋಕೆ ಸಜ್ಜನ ಷಟ್ಪದೈ ರಹರಹಃ ಪೀಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಈ ಶ್ಲೋಕದಲ್ಲಿ ಈ ಭಗವದ್ಗೀತೆ ಗ್ರಂಥನ ವರ್ಣನೆ ಮಾಡ್ತಾವ್ರೆ ನೋಡಿ. ಒಂದೊಂದು ಶ್ಲೋಕದಲ್ಲಿ ಋಷಿಗಳು ಒಬ್ಬೊಬ್ಬರನ್ನ ವರ್ಣನೆ ಮಾಡಿದ್ದು. ಓದು ಶ್ಲೋಕದಲ್ಲಿ ಹೇಳಿದ್ದು ಒಂದು ನದಿಗೆ ದಡಗಳು ಹೆಂಗೆ ಗಟ್ಟಿಯಾಗಿರ್ಬೇಕೋ ಆ ದಡಗಳ ಭೀಷ್ಮ ಮತ್ತು ದ್ರೋಣರಾಗಿ ಇದ್ರು ಅಂತ ಈ ತರ ಎಲ್ಲಾ ಹೇಳ್ಕೊಂಡ್ ಬಂದ್ರಲ್ವಾ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಭಗವದ್ಗೀತೆ ಅಂದ್ರೆ ನೀವೇನ್ ಅನ್ಕೊಂಡಿದ್ದೀರಾ? ಒಂದು ಪುಸ್ತಕ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಲ್ವಾ. ಅದರಲ್ಲಿ ಶ್ಲೋಕಗಳಿರುತ್ತೆ, ಅದನ್ನ ಓದ್ಬೇಕು, ಅದು ಕುರುಕ್ಷೇತ್ರದಲ್ಲಿ ಆಗಿದ್ದು ಅಂತ ನೀವ್ ತಿಳ್ಕೊಂಡಿದ್ದೀರಾ. ಅಂದ್ರೆ ಅದು ಆತರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ಏನಪ್ಪಾ ಅಂದ್ರೆ ಈ ಭಗವದ್ಗೀತೆ ಅನ್ನೋದು ಒಂದು ಸುಂದರವಾದ ಪುಷ್ಪದಂತೆ, ಹೂವಿನಂತೆ ಅಂತ ಹೇಳ್ತಾ ಇದ್ದಾರೆ. ಅದು ಎಂಥದ್ದು ಸರೋವರ ಗೊತ್ತಾ? ಮಹಾಭಾರತ ಅನ್ನೋ ಸರೋವರದಲ್ಲಿ ಈ ಭಗವದ್ಗೀತೆ ಅನ್ನೋದು ಒಂದು ಅತ್ಯಂತ ಸುಂದರವಾದಂತ ಹೂವು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಂದಿನ ಶ್ಲೋಕದಲ್ಲಿ ಹಿಡಿದು ಪಾಚಿ ತರ ಜಾಸ್ತಿ ಇದೆ ನೀರಿನಲ್ಲಿ. ಆ ಪಾಚಿನೇ ಇವರೆಲ್ಲರೂ ದುರ್ಯೋಧನ ಕಡೆ ಇದ್ದವರೆಲ್ಲರೂ ಅಂತ ಹೇಳಿದ್ರು. ಅಂದ್ರೆ ಆ ನದಿನ ದಾಟಕ್ಕಾಗಲ್ಲ, ಅಲ್ಲಿ ಪಾಚಿ ಎಲ್ಲ ಬೆಳ್ಕೊಂಡೈತೆ, ಹುಲ್ಲೆಲ್ಲ ಬೆಳ್ಕೊಂಡೈತೆ, ಕಾಲಿಗೆ ಸುತ್ತಾಕೊಂಡ್ಬಿಟ್ಟು ಅದು ಇನ್ನೂ ನಾವು ಜಾರಿ ಬೀಳೋಂಗಾಗ್ತಾ ಇತ್ತು ಅಂತ ಓದ ಶ್ಲೋಕದಲ್ಲಿ ಹೇಳಿದ್ದು. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಈ ಸರೋವರ ಅಂತೂ ತುಂಬಾ ಅಂದವಾದ ಸರೋವರ ಅಂತ ಹೇಳ್ತಾ ಇದ್ದಾರೆ. ನೀರು ತುಂಬಾ ಶುದ್ಧವಾಗಿತ್ತು, ಮತ್ತೆ ನೀರಲ್ಲಿ ತಿಮಿಂಗಲಗಳಿಲ್ಲ, ಮೊಸಳೆಗಳಿಲ್ಲ, ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳಿಲ್ಲ. ನೀರಲ್ಲಿ ಕಾಲಿಟ್ಟಾಗ ಹಾಯಾಗಿ ಆಟ ಆಡ್ಬೋದು, ನಾವು ಬೀಳೋದೇ ಇಲ್ಲ. ಮತ್ತೆ ಈಸಿಯಾಗಿ ಹೇಳ್ತಾ ಇದ್ದಾರೆ ಎಂಥವ್ರು ಬೇಕಾದ್ರೇನು ಈ ಭಗವದ್ಗೀತೆ ಅನ್ನೋ ಸರೋವರದಲ್ಲಿ ಇಳಿಬಹುದು, ಹತ್ತಬಹುದು. ನೋಡಿ ಎಂತಹವ್ರು ಅಂತಾನು ಹೇಳ್ತಾ ಇದ್ದಾರೆ. ಅದೇ ಬೇರೆ ಸರೋವರದಲ್ಲಿ ಶಕ್ತಿ ಇದ್ದವ್ರು ಇಳಿಬೇಕು, ಹತ್ತಬೇಕು. ಇಲ್ಲಿ ಭಗವದ್ಗೀತೆ ಈ ಮಹಾಭಾರತ ಅನ್ನೋ ಸರೋವರದಲ್ಲಿ ಈ ಭಗವದ್ಗೀತೆ ಅನ್ನೋ ಹೂವು ಕಿತ್ಕೋಬೇಕಂದ್ರೆ ಯಾರು ಬೇಕಾದ್ರೇನು ಬರ್ಬೋದು. ಆದ್ರೆ ಒಂದಿರ್ಬೇಕು ಮನಸ್ಸಲ್ಲಿ, ನನಗೆ ಬೇಕಪ್ಪ ಈ ಭಗವದ್ಗೀತೆ ಅನ್ನೋ ಹೂ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೇಕು ಅಂತ ಈ ವ್ಯಾಸ ಮುನಿಗಳು ಕೃಪೆ ಮಾಡಿ ತೋರಿಸಿದಂತ ಈ ಸರೋವರದಲ್ಲಿ, ಮತ್ತೆ ಅವರಿಂದನೇ ರಚಿತ ಆಗಿರುವಂತ ಈ ಸುಂದರವಾದಂತ ಸರೋವರದಲ್ಲಿ, ಅಂದ್ರೆ ಈ ಸುಂದರವಾದ ಭಗವದ್ಗೀತೆಯಲ್ಲಿ ನಾವು ಆನಂದವಾಗಿ ಆಟ ಆಡಬಹುದು ಅಂತ ಹೇಳ್ತಾ ಇದ್ದಾರೆ ನೋಡಿ.
ಮತ್ತೆ ಈ ಹೂವು ಎಂತದಪ್ಪ ಅದನ್ನು ವರ್ಣನೆ ಮಾಡ್ತಾರೆ ನೋಡಿ. ಇದು ಮಾಮೂಲಿ ಹೂವ ತರ ಅಲ್ಲ ಈ ಭಗವದ್ಗೀತೆ ಎನ್ನುವುದು. ಇಷ್ಟೊಂದು ದಳಗಳಿಂದ ಕೂಡೈತೆ, ಸುಂದರವಾಗಿ ಕಾಣುತ್ತೆ, ಮತ್ತೆ ಅದರಿಂದ ಸುವಾಸನೆಯೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಏನು ಸುವಾಸನೆ? ಈ ಜ್ಞಾನ. ಈ ಭಗವದ್ಗೀತೆಯಿಂದ ನಮ್ಗೆ ಏನ್ ಬರುತ್ತೆ? ಜ್ಞಾನ ಬರುತ್ತೆ ಅಲ್ವಾ? ಅದೇ ತರ ಅಲ್ಲಿ ಈ ಪುಷ್ಪದಿಂದ ಸುವಾಸನೆನು ಬರ್ತಾ ಇದೆ. ಮತ್ತೆ ಇದೊಂದೇ ಅಲ್ಲಪ್ಪ ಈ ಸರೋವರದಲ್ಲಿ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ವ್ಯಾಸ ಮಹರ್ಷಿಗಳು. ಇದು ಭಗವದ್ಗೀತೆಯನ್ನು ಒಂದೇ ಒಂದು ಪುಷ್ಪ ಅಂತ ನೀವು ತಿಳ್ಕೋಬೇಡಿಯಪ್ಪ, ಇದರಲ್ಲಿ ತುಂಬಾ ಪುಷ್ಪಗಳಿವೆ. ಆ ಎಲ್ಲಾ ಪುಷ್ಪಗಳನ್ನ ನೀವು ಕಿತ್ಕೋಬೇಕು ಅಂತಂದ್ರೆ ಏನರ್ಥ? ಕಿತ್ಕೊಳ್ಳೋದು ಅಂದ್ರೆ ಅದನ್ನೆಲ್ಲಾನು ಒಬ್ಬ ಗುರುವಿನ ಮೂಲಕ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ಉದ್ಧವ ಗೀತ, ಗಣೇಶ ಗೀತ, ಈಶ್ವರ ಗೀತ ಇಷ್ಟೊಂದು ಹೇಳ್ತಾರಲ್ವಾ, ಗೋಪಿಕಾ ಗೀತ, ಇವು ವಿಷ್ಣು ಸಹಸ್ರನಾಮ, ಇವೆಲ್ಲನೂ ಅಷ್ಟೇ ಈ ಸರೋವರದಲ್ಲಿ ಅರಳಿದಂತ ಪುಷ್ಪಗಳು. ಈ ಎಲ್ಲಾ ಜ್ಞಾನ ಪುಷ್ಪಗಳನ್ನ ಯಾರು ಕಿತ್ಕೋತಾರೋ, ಅಂದ್ರೆ ಯಾರು ಈ ಗುರುಗಳಿಂದ ತಿಳ್ಕೋತಾರೋ ಅವರ ಜೀವನ ಅತ್ಯಂತ ಆನಂದವಾಗಿರೋಕೆ ಸಾಧ್ಯ ಆಗುತ್ತೆ ನೋಡಿ. ಈ ಮಹಾಭಾರತದಲ್ಲಿ 18 ಪರ್ವಗಳೈತೆ, 1,00,000 ಶ್ಲೋಕಗಳಿವೆ ನೋಡಿ. ನಮ್ಗೆ ಆಗೋದೇ ಇಲ್ಲಪ್ಪ ಈ 1,00,000 ಶ್ಲೋಕಗಳು ಓದಿ ಈ ಮಹಾಭಾರತನೆಲ್ಲ ತಿಳ್ಕೊಳಕ್ಕೆ. ಅಂದ್ರೆ ನೀವು ಭಗವದ್ಗೀತೆ ಓದಿದ್ರೇನು ಸಾಕು, ಇಲ್ಲ ಓದಕ್ಕೆ ಬರಲ್ಲ ಅಂದ್ರೆ ಕೇಳಿಸ್ಕೊಂಡ್ರೇನು ಸಾಕು. ಈ ತರ ಈ ಸ್ತೋತ್ರಗಳಿಂದ, ಕಥೆಗಳಿಂದ, ಶಾಸ್ತ್ರಗಳಿಂದ ಅರಳಿದಂತ ಈ ಮಹಾಭಾರತದ ಗ್ರಂಥದಲ್ಲಿ ಪ್ರತಿ ದಿವಸವೂ ಯಾರು ಸಜ್ಜನರು ಅಂತೆ ನೋಡಿ, ದುರ್ಜನರು ಅಲ್ಲ, ಸಜ್ಜನರು ಆನಂದವಾಗಿ ಇದನ್ನ ಕೇಳಿಸ್ಕೋತಾರಂತೆ ತಮ್ಮ ತಮ್ಮ ಗುರುಗಳಿಂದ. ನಾವೇನ್ ಮಾಡ್ತಾ ಇದ್ದೀವಿ ಇಷ್ಟು ದಿವಸ? ನಮ್ಮ ಜೀವನದಲ್ಲಿ ಬರೀ ಸಂಪಾದನೆ, ಬರೀ ಮನೆ ಕೆಲಸ, ಇದನ್ನೇ ಸಂಪಾದಿಸ್ತಾ ಇದ್ದೀವಿ. ಹೆಂಗೆ ಹಣ ಸಂಪಾದನೆ ಮಾಡೋದು? ಮನೆ ಕೆಲಸ ಅಪ್ಪ, ಈ ತರ ನಾವು ಜೀವನ ಜನ್ಮ ಜನ್ಮಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಇನ್ಮೇಲೆ ನಮ್ದು ಭಾವನೆ ಚೇಂಜ್ ಆಗ್ಬೇಕು. ನಾನು ಪ್ರತಿ ದಿವಸವೂ ಯಾರ ಮೂಲಕ ಆದ್ರೂ ಸರಿ, ಪುಸ್ತಕದ ಮೂಲಕ ಆಗ್ಲಿ ಇಲ್ಲ ಬೇರೆ ವಿಡಿಯೋ ಮೂಲಕ ಆಗ್ಲಿ, ಸತ್ಸಂಗವನ್ನ ಕೇಳಿಸ್ಕೋತೀನಿ, ಸ್ವಲ್ಪ ಸಮಯ ನನ್ನ ಟೈಮ್ ಇದಕ್ಕೆ ಕೊಡ್ತೀನಿ ಅಂತ ಬರ್ಬೇಕು ನೋಡಿ ನಮ್ಗೆ. ಇಲ್ಲ ಸಜ್ಜನರ ಜೊತೆ ನಾನು ಮಾತಾಡ್ತೀನಿ ಅಂತ ಬರ್ಬೇಕು ನಮ್ಗೆ. ನಮ್ಗೆ ಟಿವಿ ಸೀರಿಯಲ್ಸ್ ನೋಡೋಕೆ ಎಷ್ಟೊಂದು ಟೈಮ್ ಇದೆ, ಅವ್ರಿವ್ರ ಹತ್ರ ಮಾತಾಡೋದಕ್ಕೆ ತುಂಬಾ ಟೈಮ್ ಇದೆ, ಬೇರೆಯವ್ರ ವಿಷಯ ಕೇಳಕ್ಕಂತೂ ಬೇಕಾದಷ್ಟು ಟೈಮ್ ಇದೆ. ಅಂದ್ರೆ ಈ ಸತ್ಸಂಗ ಕೇಳ್ಬೇಕು ಅಂತ ಅಂದ್ರೆ ಮಾತ್ರ ಟೈಮ್ ಸಿಕ್ಕೋದೇ ಇಲ್ಲ ನಮ್ಗೆ. ಯಾಕೆ ಹೇಳಿ? ಮನಸ್ಸಿಲ್ಲ ನಮ್ಗೆ. ಮನಸ್ಸಿತ್ತು ಅಂದ್ರೆ ನಾವು ಏನೋ ಒಂದು ಮೂಲಕ ಪಡ್ಕೋತೀವಿ ನೋಡಿ. ಮನಸ್ಸಿಲ್ಲ ಅಂತಂದ್ರೆ ಅದಕ್ಕೆ ನಾವು ನೂರಾರು ಕಾರಣಗಳನ್ನ ಕೊಡ್ತಾ ಕೊಡ್ತಾ ತಪ್ಪಿಸ್ಕೊಂಡ್ಬಿಡ್ತೀವಿ. ನಮ್ಗೆ ಇನ್ನು ಗೊತ್ತಾಗ್ತಾ ಇಲ್ಲ, ಈ ಸಜ್ಜನರ ಸಂಘ, ಈ ಸತ್ಸಂಗದಿಂದ ನನ್ನ ಪುಣ್ಯ ಜಾಸ್ತಿ ಆಗುತ್ತೆ, ನನ್ನ ಕರ್ಮ ಕಡಿಮೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಏನಿದ್ರೇನೋ ನಾ ಅವ್ರ ಮಾತು ಕೇಳಿಸ್ಕೊಂಡು ಆನಂದ ಪಡೋದು, ಇವ್ರ ಮಾತು ಕೇಳಿಸ್ಕೊಂಡು ಆನಂದ ಪಡ್ತೀವಲ್ಲ, ಇಲ್ಲೇ ಫಿಕ್ಸ್ ಆಗಿದ್ದೀವಿ. ಮತ್ತೆ ಎರಡನೇ ಕಾರಣ ಏನ್ ಗೊತ್ತಾ? ನನ್ಗಿನ್ನು ವಯಸ್ಸಾಗಿಲ್ವಲ್ಲ ಈ ಭಗವದ್ಗೀತೆ ಕೇಳ್ಬೇಕು ಅಂದ್ರೆ, ಸತ್ಸಂಗ ಕೇಳ್ಬೇಕು ಅಂದ್ರೆ ವಯಸ್ಸಾಗಿರ್ಬೇಕು, ನನ್ನ ಜವಾಬ್ದಾರಿಗಳೆಲ್ಲ ಮುಗ್ದಿರ್ಬೇಕು, ಆಮೇಲೆ ನನಗೆ ಇದೆಲ್ಲ ಅಂತ. ಮನುಷ್ಯನಿಗೆ ಜವಾಬ್ದಾರಿ ಯಾವಾಗ ಮುಗಿಯುತ್ತೆ ಗೊತ್ತಾ? ನಾನು ಸತ್ತ ಮೇಲೇನೆ ನನಗೆ ಜವಾಬ್ದಾರಿ ಮುಗಿಯೋದು.
ನೋಡಿ ನೀವು 90 ವರ್ಷದವ್ರನ್ನ ಕೇಳಿ ನೀವು ಏನ್ ಹೇಳ್ತಾರೆ, ಅಯ್ಯೋ ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತಾರೆ. ಹೋಗ್ಲಿ, ನಿಮ್ಗೆ ಯಾವ್ದನ್ನ ಒಬ್ಬ ಮಹಾನುಭಾವ ಹೇಳಿದಾರ, ಸಾಕಪ್ಪ ನನ್ ಜನ್ಮದಲ್ಲಿ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ, ನನಗೆ ಏನು ಬೇಕಾಗಿಲ್ಲ, ನಂದು ಜವಾಬ್ದಾರಿಗಳೆಲ್ಲ ಮುಗ್ದಿದೆ, ಏನಿದ್ರೇನು ನನ್ನ ಸತ್ಸಂಗ ಕೇಳೋದೊಂದೇ ನಂದು ಜವಾಬ್ದಾರಿ ಅಂತ ಹೇಳ್ತಾರ? ಇಲ್ಲ. ಯಾಕೆಂದ್ರೆ ನಮ್ದು ಮನಸ್ಸು ಲೌಕಿಕದಲ್ಲಿದೆ, ಈ ಪರಮಾತ್ಮನ ತತ್ವದಲ್ಲಿ ಇಲ್ಲ. ಅದಕ್ಕೆ ನೋಡಿ, ಯಾರು ಗುರುಗಳನ್ನ ಶ್ರದ್ಧೆ ಭಕ್ತಿಯಿಂದ ಶರಣಾಗತರಾಗಿ ಅವರಿಗೆ ಹೊಂದಿಕೊಂಡಿರ್ತಾರೆ ನೋಡಿ, ಅವರನ್ನ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಈ ಕರ್ಮದಿಂದ ಹೊರಗಡೆ ತೆಗೆಯೋ ಕೆಲ್ಸನ ಅವ್ರು ಮಾಡ್ತಾರೆ ನೋಡಿ. ಅದಕ್ಕೆ ಈ ಮಹಾಭಾರತ ಅನ್ನೋ ನಿರ್ಮಲವಾದ ಸರೋವರದಲ್ಲಿ ಇಳಿದು ಯಾರು ಈ ಭಗವದ್ಗೀತೆ ಅನ್ನೋ ಪುಷ್ಪನ ತಗೊಂಡು ತಮ್ಮ ಮನೆಯಲ್ಲಿ ಇಟ್ಕೋತಾರೆ ನೋಡಿ, ಅವ್ರದ್ದು ಎಲ್ಲಾ ಕಲ್ಮಶಗಳನ್ನು ನಾಶ ಮಾಡ್ತಿತ್ತಂತೆ ನೋಡಿ. ಯಾಕಂದ್ರೆ ಈ ಭಗವದ್ಗೀತೆ ಜ್ಞಾನ ಅಂತದ್ದು. ನೀವು ಎಷ್ಟೇ ಪಾಪಗಳನ್ನ ಮಾಡಿರಿ, ಗೊತ್ತಿದ್ದು ಪಾಪಗಳನ್ನ ಮಾಡಿ, ಗೊತ್ತಿಲ್ಲದೆ ಪಾಪಗಳನ್ನ ಮಾಡಿ, ಆ ಎಲ್ಲ ಕಲ್ಮಶಗಳನ್ನೆಲ್ಲ ಇದು ಏನ್ ಮಾಡುತ್ತೆ ಗೊತ್ತಾ, ಶುದ್ಧ ಮಾಡ್ಬಿಡ್ತಿದೆ. ಹೆಂಗಿ ಗಲೀಜಾಗಿರ್ತೈತಿ ನೋಡಿ ಬಟ್ಟೆನ, ತುಂಬಾ ಕೊಳೆ ಆಗಿರ್ತೈತೆ. ಏನ್ ಮಾಡ್ತೀವಿ ಅದಕ್ಕೆ? ಸೋಡಾ ಪುಡಿಯಲ್ಲಿ ನೆನಾಕ್ತಿವಿ, ಬಿಸಿನೀರಲ್ಲಿ ಹಾಕ್ಬಿಟ್ಟು ತುಂಬಾ ಹೊತ್ತು ನೆನೆಸಿದ ಮೇಲೆ ಚೆನ್ನಾಗಿ ಒಗಿತೀವಲ್ವಾ, ಅದೇ ತರ ಎಷ್ಟೇ ಅಶುದ್ಧ ಆಗಿರ್ಲಿ ನಮ್ಮ ಮನಸ್ಸು, ಅದನ್ನೆಲ್ಲ ಈ ಭಗವದ್ಗೀತೆ ಶುದ್ಧ ಮಾಡುತ್ತೆ ನೋಡಿ. ಇದನ್ನ ಕೇಳ್ತಾ ಕೇಳ್ತಾ ಏನಪ್ಪಾ ಆಗುತ್ತೆ ಅಂದ್ರೆ, ನನ್ನ ದೇಹದ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಬರ್ತಿದೆ. ಮತ್ತೆ ನಮ್ಮ ಏನೇನ್ ಇಟ್ಕೊಂಡಿದೀವಲ್ಲ ಅಜ್ಞಾನದ ಮೂಢ ನಂಬಿಕೆಗಳು, ಅವನ್ನೆಲ್ಲ ಒಂದೊಂದೇ ಬಿಡ್ತಾ ಬರ್ತೀವಿ. ಮತ್ತೆ ಅತಿ ಮುಖ್ಯವಾಗಿ ಇಂದ್ರಿಯ ದಾಹ ನಮ್ಗೆ ಕಡಿಮೆ ಇದೆಯಾ? ಎಷ್ಟು ಕೊಟ್ಟು ತುಂಬದೇ ಇರುವಂತದ್ದು ನಮ್ಮ ಮನಸ್ಸು. ಇಡೀ ಪ್ರಪಂಚದ ಎಲ್ಲಾ ಭೋಗಗಳನ್ನು ಕೊಡಿ ನಮ್ಗೆ ಅಂದ್ರೆ ಮನಸ್ಸು ಏನನ್ನುತ್ತೆ, ಅಯ್ಯೋ ಅವ್ರ ಹತ್ರ ಇರೋದು ಅಂತದಿದ್ದಿದ್ದೆ ಚೆನ್ನಾಗಿತ್ತು ಅಂತ ಅನ್ಕೋತಾ ಇದ್ದೀನಿ ಅಂತಾನೆ ಬರ್ತಿದ್ದೆ. ಸಾಕಪ್ಪ ಪರಮಾತ್ಮ, ಬೇರೆಯವ್ರಿಗಿಂತ ನನಗೆ ಜಾಸ್ತಿನೇ ಕೊಟ್ಟಿದ್ಯಾ, ಅವ್ರನ್ನ ನೋಡಿದ್ರೆ ನಾನೇ ಶ್ರೀಮಂತಳು ಅಂತ ಬಂದಿದೆಯೇ ನಮ್ಮ ಮನಸ್ಸಿಗೆ? ಭಗವದ್ಗೀತೆ ಹೇಳ್ತಾ ಇದ್ದೀವಿ ಅಂದ್ರೆ, ಹೌದು ಮೇಡಮ್, ಹಂಗಾದ್ರೆ ಪುಣ್ಯ ಬರ್ತಿತ್ತಲ್ವಾ ಅದನ್ನ ಕೇಳಿದ್ರೆ ಅಂತ ಹೇಳ್ತಾರೆ. ಇಲ್ಲ, ಇದೆಲ್ಲ ಕೇಳಿದ್ಮೇಲೆ, ಭಗವದ್ಗೀತೆ ಎಲ್ಲ ಕೇಳಿದ್ಮೇಲೆ ನಾನು ಏನ್ ಅನ್ಕೊಂಡಿದ್ದೀನಿ, ನನ್ ಸಂಕಲ್ಪ ನೆರವೇರುತ್ತಾ ಅಂತ ಕೇಳ್ತಾರೆ. ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ ಸಂಕಲ್ಪ ನೆರವೇರಲ್ಲ, ಹಿಂಗೆ ಹೇಳ್ತೀನಿ ನಾನು. ಯಾಕೆ ನೆರವೇರಲ್ಲ ಅಂದ್ರೆ, ಈ ಜ್ಞಾನನ ನೀವು ತಗೊಂಡು ಪಾಲನೆ ಮಾಡಿದಾಗ ನೆರವೇರುತ್ತೆ. ನಾವು ಸುಮ್ನೆ ಈ ಕಿವಿಯಲ್ಲಿ ಕೇಳ್ತೀನಿ, ಆ ಕಿವಿಯಲ್ಲಿ ಬಿಟ್ಬಿಡ್ತೀನಿ, ಓ ಇಂಥ ಸತ್ಸಂಗ ತುಂಬಾ ಕೇಳಿದ್ದೀನಿ ಅನ್ನೋರ್ಗೆ ಏನು ನೆರವೇರಲ್ಲ ನೋಡಿ. ನೋಡಿ ಅಮ್ಮ, ಈಗ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ, ಡಾಕ್ಟರ್ ಹೇಳ್ತಾರೆ ನೋಡಿ, ನಿಮ್ಗೆ ಕಾಯಿಲೆ ಕಡಿಮೆ ಆಗ್ಬೇಕಂದ್ರೆ ಇಷ್ಟು ದಿವಸ ಮೆಡಿಸಿನ್ ತಿನ್ಬೇಕು, ಇಷ್ಟು ದಿವಸ ನೀವು ಏನು ಉಪವಾಸ ಅಂತದ್ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ನೀವ್ ಹಂಗೇ ಫಾಲೋ ಮಾಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ. ಇಲ್ಲ, ನಾನು ಮೆಡಿಸಿನ್ ತಿನ್ನಲ್ಲ, ಈ ಪಥ್ಯಗಳು ಮಾಡಲ್ಲ, ಉಪವಾಸನೂ ಇರಲ್ಲ ಅಂದ್ರೆ ವಾಸಿ ಆಗುತ್ತಾ? ವಾಸಿ ಆಗೋದೇ ಇಲ್ಲ. ಅದೇ ತರ ಇಲ್ಲೂ ಅಷ್ಟೇ, ಸತ್ಸಂಗದಲ್ಲಿ ಗುರುಗಳು ಏನು ಹೇಳ್ತಾರಲ್ವಾ ಅದನ್ನ ಕೇಳಿಸ್ಕೊತೀರಲ್ವಾ, ಕೇಳಿಸ್ಕೊಂಡ್ಮೇಲೆ ಅದನ್ನ ನಿಮ್ಮ ಜೀವನದಲ್ಲಿ ನೀವು ಅದನ್ನ ಅಪ್ಲೈ ಮಾಡ್ಕೋಬೇಕು ನೋಡಿ. ಅವಾಗ್ಲೇ ನಿಮ್ದು ಎಲ್ಲ ನಾಶ ಆಗೋದು. ನಾನ್ ಅಪ್ಲೈ ಮಾಡ್ಕೊಡಲ್ಲಪ್ಪ, ನಮ್ಮ ತಾತ ನಮ್ಮಮ್ಮ ನಮ್ಮ ಅಜ್ಜಿ ಹೇಳಿದ ತರಾನೇ ನಾನು ಜೀವನ ಮಾಡ್ತೀನಿ ಅಂದ್ರೆ ನಿಮ್ದು ಕರ್ಮ ಇನ್ನು ಮುಗುದಿಲ್ಲ ಅಂತ ಕೇಳಿಸ್ಕೊಳ್ಳಿ. ಇದು ಒಂದು ಪುಣ್ಯ, ಕೇಳಿಸ್ಕೊಂಡಾದ್ರೂ ಬಿಟ್ಬಿಡ್ತೀರಲ್ಲ ಕಿವಿಯಲ್ಲಿ, ಹಿಂಗೆ ಈ ತರ ತಿಳ್ಕೊಬೇಕು ಅಷ್ಟೇ ನೋಡಿ. ಈ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಅಂತ ಬರ್ತಿದೆ.
ಅಂದ್ರೆ ಪರಮಾತ್ಮ ತನ್ನ ಭಕ್ತ ಅರ್ಜುನನಿಗೋಸ್ಕರ ತನ್ನ ವಿಶ್ವರೂಪನ ನೋಡಿಸ್ತಾನೆ. ಅದೇ ತರ ಅಷ್ಟೇ ಯಾರು ಈ ಭಗವದ್ಗೀತೆಗೆ ಶರಣಾಗತರಾಗಿ ಕೇಳಿಸ್ಕೊತೀರ ನೋಡಿ, ನಿಮ್ಮ ಜೀವನದಲ್ಲಿ ಈ 18 ಅಧ್ಯಾಯಗಳು ಮುಗಿಯೋದೇ ಬೇಕಾಗಿಲ್ಲ. ಯಾವುದೋ ಒಂದು ಅಧ್ಯಾಯದಲ್ಲಿ ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ ನೋಡಿ. ಯಾರಿಗೆ? ಪುಣ್ಯವಂತರಿಗೆ. ಯಾರು ಪುಣ್ಯ ಇಲ್ಲದೆ ಸುಮ್ನೆ ಬರ್ತೀನಿ ಹೋಗ್ತೀನಿ ಅನ್ನೋರು ಈ 1ನೇ ಅಧ್ಯಾಯದಲ್ಲೇ ಬಿಟ್ಟು ಹೋಗ್ತಾರೆ, 2ನೇ ಅಧ್ಯಾಯದಲ್ಲೇ ಒಂದೊಂದೇ ವಿಕೆಟ್ ಬಿದ್ದು ಹೋಗುತ್ತೆ. ನೋಡೋಣ, ಚಾಲೆಂಜ್ ಮಾಡಿ ಈ ಭಗವದ್ಗೀತೆ 18 ಅಧ್ಯಾಯಗಳನ್ನ ಈಗ ಎಷ್ಟು ಜನ ಇದ್ದಾರೋ ಅದರಲ್ಲಿ ಎಷ್ಟು ಜನ ಮುಗಿಸ್ತಾರೆ ಅಂತ ಗೊತ್ತಾಗುತ್ತೆ ನೋಡಿ. ಬೆಳಿಗ್ಗೆ ಇದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಸಂಸಾರ ಬಿಟ್ಟು ಭಗವಂತನ ಕಡೆ ಒಂದು ಹೆಜ್ಜೆ ಹಾಕೋ ಪ್ರಯತ್ನ ಮಾಡಿದ್ದೀನ ನಾನು ಅಂತ ಪ್ರಶ್ನೆ ಮಾಡ್ಕೊಳ್ಳಿ ನೀವು. ಏನ್ ಮಾಡಿದೀವಿ ಅಂದ್ರೆ, ಫೋಟೋಗೆ ಹೂವ ಇಡ್ತೀನಿ, ಪರಮಾತ್ಮನ್ಗೆ ಗುರುಗಳು ಫೋಟೋಗೆ ಪೂಜೆ ಮಾಡ್ತೀನಿ, ಇದು ಮಾಡ್ತೀನಲ್ವಾ? ಇದು ಅಲ್ವೇ ಅಲ್ಲ ಪರಮಾತ್ಮನ ದೃಷ್ಟಿಯಲ್ಲಿ. ಈ ಜ್ಞಾನನ ತಗೊಂಡು ನಾನು ಏನು ಒಂದು ಮಾತನ್ನ ನನ್ನಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನ ಅಂದ್ರೆ ಇದು ನಿಜವಾದ ಪೂಜೆ ನೋಡಿ. ಮತ್ತೆ ಆ ಪೂಜೆ ಎಲ್ಲ ಅದನ್ನು ಮಾಡಿ ಯಾವ ಭಾವನೆಯಿಂದ ಮಾಡಿ? ನನಗೆ ಆನಂದ ಪರಮಾತ್ಮ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಬಿಟ್ಟು ನಿನ್ನಿಂದ ನಾನು ಅದು ಕೊಡು ಇದು ಕೊಡು ಅಂತ ಕೇಳಲ್ಲ ಅಂತ ಮಾಡ್ತಾ ಬನ್ನಿ. ಆಗ ನೋಡ್ಕೊಳ್ಳಿ, ನಿಜವಾದಂತ ಭಗವಂತನ ವಿಶ್ವರೂಪ ನಿಮಗೆ ಆಗುತ್ತೆ ನೋಡಿ. ಈಗ ನೋಡಿ ಚೆನ್ನಾಗಿ, ನೀವ್ ಯಾರ ಮನೆಗನ್ನ ಹೋಗ್ಬೇಕಲ್ವಾ, ನೀವೇನ್ ಹೇಳ್ತೀರಾ? ಅವ್ರ ಮನೆಗ್ ಗಲೀಜಪ್ಪ ತುಂಬಾ, ಹೋಗೋದೇ ಇಲ್ಲ ನಾನು, ಅಯ್ಯೋ ಅಸಹ್ಯ ಅಂತೀವಿ. ನೀವೇ ಅವ್ರ ಮನೆಯಲ್ಲಿ ಹೋಗಿ ಕುತ್ಕೊಳ್ಬೇಕಂದ್ರೆ ಅಸಹ್ಯ ಪಡ್ತೀರಲ್ವಾ? ಮತ್ತೆ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ಕಲ್ಮಶಗಳನ್ನ ಇಟ್ಕೊಂಡಿದ್ದೀರಲ್ವಾ? ಇಂಥ ಕಲ್ಮಶ ಇರೋ ಜಾಗಕ್ಕೆ ಗುರು ಪ್ರವೇಶ ಮಾಡಕ್ಕಾಗ್ತಿತ್ತಾ? ಪರಮಾತ್ಮ ಪ್ರವೇಶ ಮಾಡಕ್ಕಾಗುತ್ತಾ? ಅಲ್ವಾ ಅಮ್ಮ? ಇದು ಬಂತು ಅಂದ್ರೆ ನೋಡಿ, ಈ ಜ್ಞಾನ ನಿಮ್ಮಲ್ಲಿ ಒಂದೊಂದೇ ಕೆಲಸ ಮಾಡಿಸುತ್ತೆ. ಈ ಜ್ಞಾನ ನಮ್ಮಲ್ಲಿ ಬಂದು ಕುತ್ಕೋಬೇಕು ಅಂದ್ರೆ, ಜ್ಞಾನ ರೂಪದ ಪರಮಾತ್ಮ ಬರ್ಬೇಕು ಅಂದ್ರೆ ನಾನು ಶುದ್ಧ ಆಗೋಕೆ ಪ್ರಯತ್ನ ಮಾಡ್ತೀನಿ ಈ ಕ್ಷಣದಿಂದ ಅಂತ ಬರ್ಬೇಕು. ಇನ್ನೊಂದ್ ವಾರ ಆಗ್ಲಿ, ಈ ಹಬ್ಬ ಕಳೀಲಿ, ನೆಕ್ಸ್ಟ್ ವೀಕ್ ಇಂದ ನಾನು ಶುದ್ಧ ಆಗೋಕೆ ಪ್ರಯತ್ನ ಮಾಡ್ತೀನಿ ಅಂತ ಅಲ್ವೇ ಅಲ್ಲ. ಈ ತರ ಆಯ್ತು ಅಂದ್ರೆ ನೋಡ್ಕೊಳ್ಳಿ, ನೀವು ಆ ಸರೋವರದಲ್ಲಿ ಇಳಿದು ಬಿಟ್ಟು ಆ ಸುಗಂಧವಾದ ಪುಷ್ಪವನ್ನ ತಗೊಂಡು ನಿಮ್ ಮನೆಗ್ ಬಂದು ದೇವರಿಗೆ ಅಲಂಕಾರ ಮಾಡ್ತೀರಲ್ವಾ? ಅದೇ ತರ ಈ ಜ್ಞಾನ ನಿಮ್ಮಲ್ಲಿ ಏನ್ ಮಾಡ್ತಿದ್ದೆ, ನಿಮ್ಮಲ್ಲಿರೋ ಅಜ್ಞಾನವನ್ನ ಓಡಿಸುತ್ತೆ. ಇದು ನೋಡಿ ನಿಜವಾದಂತ ಪೂಜೆ. ಇಂಥ ಪೂಜೆಯನ್ನ ನಾವು ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕು ಗೊತ್ತಾ? 1 ಜನ್ಮ 2 3 4 ಅಲ್ವೇ ಅಲ್ಲ, ಎಷ್ಟೋ ಲಕ್ಷ ಜನ್ಮಗಳಿಂದ ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಲ್ವಾ? ಆ ಕರ್ಮನೆಲ್ಲ ನಾವು ಕಳ್ಕೊಳ್ಬೇಕು ಅಂದ್ರೆ ಈ ಮಹಾಭಾರತ ಅನ್ನೋ ಸರೋವರದಲ್ಲಿ ಈಜಾಡ್ಬೇಕು. ಈ ಭಗವದ್ಗೀತೆ ಅನ್ನೋ ಪುಷ್ಪವನ್ನ ನಾವು ಇಡ್ಕೋಬೇಕು. ಗುರುವಿನ ಜ್ಞಾನವನ್ನ ಇಡ್ಕೊಂಡಾಗ್ಲೇ ಮಾತ್ರ ನಾವು ಸಾಧ್ಯ. ಅಷ್ಟು ಬಿಟ್ಟು ನಮ್ಮನೆಯಲ್ಲಿ ನಮ್ಮ ತಾತ, ನಮ್ಮ ಅಮ್ಮ, ನಮ್ಮ ಅಪ್ಪ ಅವ್ರ ತಾತ ನನಗ್ ಕೊಟ್ಟಿದ್ದ ಭಗವದ್ಗೀತೆ ಇವಾಗ್ಲೂ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಸುಖ ಏನ್ ಬಂತು? 90-80 ವರ್ಷದಿಂದ ಪೂಜೆ ಆ ಭಗವದ್ಗೀತೆಗೆ ಮಾಡ್ತಾ ಇದ್ದೀರಾ ಬಿಟ್ಟು ಆ ಭಗವದ್ಗೀತೆಯನ್ನ ಒಂದು ಮಾತನ್ನ ನೀವು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಿದ್ದೀನ ನೀವು ಅಪ್ಲೈ ಮಾಡ್ಕೊಂಡೇ ಇಲ್ಲ. ಈ ತರ ನಾವ್ ಏನ್ ಮಾಡ್ಬೇಕು, ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೋಬೇಕು. ಯಾವಾಗ ಪರಿವರ್ತನೆ ಮಾಡ್ಕೋತೀವೋ ಅಲ್ಲಿ ಪಾಂಡವರನ್ನ ಪರಮಾತ್ಮ ಹೆಂಗೆ ತನ್ನ ಕೈಗಳಿಂದ ಪಾಂಡವರಿಗೆ ಸ್ವಲ್ಪನೂ ಏನು ನೋವಾಗ್ದಂಗೆ ಈ ಕುರುಕ್ಷೇತ್ರ ಅನ್ನೋ ರಣನದಿನ ದಾಟಿಸ್ತಾನೋ, ಅದೇ ತರ ಪರಮಾತ್ಮನು ಸಹ ನಮ್ಮನ್ನ ಈ ಸಂಸಾರ ಅನ್ನೋ ಸಾಗರದಿಂದ ಆಚೆ ಕಡೆ ನಮ್ಮನ್ನ ಇಷ್ಟೊಂದು ಸಂತೋಷವಾಗಿ
ಆನಂದವಾಗಿ ಏನು ನಮ್ಗೆ ಆಗ್ದಂಗೆ ಆಚೆ ಕಡೆ ಕರ್ಕೊಂಡ್ ಬರ್ತಾನೆ. ಅದಕ್ಕೆ ಜಗತ್ತಲ್ಲಿ ಯಾರ್ಯಾರು ಸಜ್ಜನರು ಇರ್ತಾರ ನೋಡಿ, ಅವ್ರ ಕಡೆಗೆ ಹೋಗಿ. ಹೆಂಗೆ ಭ್ರಮರಗಳು ಹೂವಿನ ಕಡೆ ಹೋಗ್ಬಿಟ್ಟು ಮಕರಂದನ ತಗೋತಾರೋ, ಅದೇ ತರ ನೀವು ಅಷ್ಟೇ ಸಜ್ಜನರ ಬಳಿ ಹೋಗ್ಬೇಕು. ಅವರಿಂದ ಈ ಜ್ಞಾನನ ತಗೋಬೇಕು. ಮಹಾಭಾರತನ ಕೇಳಿಸ್ಕೊಡೋದು, ಭಗವಂತನ ಗ್ರಂಥಗಳನ್ನ ಕೇಳಿಸ್ಕೊಡೋದು, ಹರಿಕಥೆಗಳನ್ನ ಕೇಳಿಸ್ಕೊಡೋದು, ಅಲ್ಲಿ ಕೇಳಿಸ್ಕೊಂಡ್ ಬರೋದಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹಿಂಗ್ ಹೇಳಿದಾರಲ್ವಾ, ನಾನು ಪ್ರಯತ್ನ ಮಾಡ್ಲಾ ನನ್ನ ಕೆಟ್ಟ ಗುಣನ ಬಿಡಕ್ಕೆ ಅಂತ ನೀವ್ ಯಾವಾಗ ಅನ್ಕೋತೀರ ನೋಡಿ, ಅವಾಗ ನೋಡ್ಕೊಳ್ಳಿ ಈ ಭಗವದ್ಗೀತೆ ಅನ್ನೋ ಹೂವು ನಿಮಗೆ ಆನಂದ ಕೊಡುತ್ತೆ ನೋಡಿ. ಅದಕ್ಕೆ ಅಲ್ವಾ ನಮ್ಗೆ ಗುರುಗಳು ಈ ತರ ಎಲ್ಲ ನೀವ್ ಹಿಂಗಿರ್ಬೇಕು ಅಂತ ಹೇಳಿ ನಮ್ಮನ್ನ ಈ ಕಡೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಈಗ 8ನೇ ಶ್ಲೋಕ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಈ ಶ್ಲೋಕ ನನಗೆ ಅತ್ಯಂತ ತುಂಬಾ ಇಷ್ಟ ಆಗಿರೋದು ನನಗೆ. ಯಾಕೆ ಅಂದ್ರೆ ಈ ಶ್ಲೋಕ ನನಗೆ ಮಾಡಿದಾಗ 13ನೇ ಇಸ್ವಿಯಲ್ಲಿ ಅನ್ಸುತ್ತೆ, 13-14ನೇ ಮೊದಲನೇ ವಾರದಲ್ಲಿ ಮಾಡಿದ್ದು. ಇದು ಏನಿದೆ ಈ ತರ ಹೇಳ್ತಾರೆ? ಈಗ ಮಾತು ಬರ್ದಿದ್ದವನಿಗೆ ಹೆಂಗ್ ಮಾತು ಬಂದ್ಬಿಡುತ್ತೆ ಭಗವದ್ಗೀತೆ ಕೇಳಿದ್ರೆ? ಕಾಲ್ ಇಲ್ದಿದ್ದವನು ಹೆಂಗೆ ಹತ್ತು ಬಿಡ್ತಾನೆ ಬೆಟ್ಟನ ಪರ್ವತನ ಅಂತ ನನಗೆ ಡೌಟ್ಸ್ ಇತ್ತು. ಗುರೂಜಿ ಎಲ್ಲ ಹೇಳಿದ್ರೇನೋ ಡೌಟ್ಸ್ ಇತ್ತು. ಯಾಕೆ? ನನಗಿನ್ನೂ ಅನುಭವ ಆಗ್ಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಅಂತ ಶಕ್ತಿನ ಈ ಭಗವದ್ಗೀತೆ ಕೊಡುತ್ತೆ. ಮಾತು ಬರ್ದೇ ಇದ್ದವನ್ಗೆ ಮಾತಾಡೋದಕ್ಕೆ ಕೊಡ್ತಿದ್ದೆ. ಯಾರಿಗೆ ನಡೆಯಕ್ಕಾಗಲ್ವೋ ಅವ್ರಿಗೆ ನಡೆಯೋ ಶಕ್ತಿ ಕೊಡ್ತಿದ್ದೆ ಈ ಭಗವದ್ಗೀತೆ. ಆ ಪರಮಾತ್ಮ ಕೊಡ್ತಾನೆ. ಅಂತ ಪರಮಾನಂದ ಕೊಡುವಂತ ಆ ಮಾಧವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಏನಪ್ಪಾ ಅದು ಅಲ್ವಾ? ನಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಮೂಕಂ ಕರೋತಿ ಅಂದ್ರೆ ಏನು, ಮತ್ತೆ ಪಂಗುಂ ಲಂಘಯತಿ ಗಿರಿಂ ಅಂದ್ರೆ ಏನು ಅಂತ. ನನಗೆ ಮೊದಲು ನಾ SSY ಮಾಡಿದ್ದು ಸಿದ್ಧ ಸಮಾಧಿ ಯೋಗ ಅಂತ. ಅದರಲ್ಲಿ ನಾನು ಕ್ಲಾಸ್ ಮಾಡ್ಕೊಂಡು ಟೀಚರ್ ಆಗಿದ್ದೆ. ಅಲ್ಲಿ ಯೋಗದ ಬಗ್ಗೆನೇ ಎಲ್ಲ ಹೇಳ್ತಾ ಇದ್ದಿದ್ದು, ಪರಮಾತ್ಮನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೆ. ನಾನು ಈ ಗುರುಗಳ ಬಳಿ ಬಂದಾಗ ಯೋಗದ ಬಗ್ಗೆ ಕಡಿಮೆ ಮಾಡಿದ್ರು, ಪರಮಾತ್ಮನ ಬಗ್ಗೆನೇ ತುಂಬಾ ಹೇಳಕ್ಕೆ ಶುರು ಮಾಡಿದ್ರು ಕರಿಬಸಪ್ಪ ಗುರೂಜಿ ಅವರು. ಅವ್ರ ಮಾತು ಕೇಳ್ತಾ ಕೇಳ್ತಾ ನನ್ನಲ್ಲಿ ಎಷ್ಟು ಬದಲಾವಣೆ ಅಂದ್ರೆ ಅಷ್ಟು ಬದಲಾವಣೆ ನೋಡಿ. ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ಮತ್ತೆ ನಾನು ಪುಟ್ಟಬರ್ತಿ ಸಾಯಿಬಾಬಾ ಅವರ ಭಕ್ತೆ, ಇಷ್ಟೇ ನನಗೆ ಗೊತ್ತಿದ್ದಿದ್ದು. ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರಿಗೂ ನಿಮ್ಮ ಕೈನಲ್ಲಾದ ಸೇವೆ ಮಾಡಿ, ಇಷ್ಟೇ ನೋಡಿ ನಾನು ಅನುಸರಣೆ ಮಾಡ್ತಾ ಇದ್ದಿದ್ದು. ಬಿಟ್ಟು ದೇವಸ್ಥಾನಗಳಿಗೆ ಸುತ್ತೋದು, ಪೂಜೆಗಳು ಮಾಡೋದು, ವ್ರತಗಳು ಮಾಡೋದು ಇವೇನು ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರ್ಲಿಲ್ಲ. ಬರೀ ಇದೆ ಪ್ರೀತಿಯಿಂದ ಇರೋದು, ಸೇವೆ ಮಾಡೋದು, ಇದೇ ದೊಡ್ಡ ಮಹಾ ಯಜ್ಞ ಅಂತ ನಮ್ಗೆ. ಆಗ 13ನೇ ಇಸ್ವಿ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ವಿ. ನಾರಾಯಣಮ್ಮನೂ ಇದ್ರು ಅವಾಗ ನಮ್ ಜೊತೆ. ಗುರೂಜಿಯವರು ಈ ಭಗವದ್ಗೀತೆ ಪುಸ್ತಕ ತೆಗೆದ್ವಿ ಕಾಶಿಗೆ ಹೋಗೋ ಟ್ರೈನ್ ಅಲ್ಲಿ. ಗುರೂಜಿಯವರು ಈ ಭಗವದ್ಗೀತೆ ಪುಸ್ತಕ ತೆಗೆದು ಕೂಡ್ಲೇನೆ ನಾವು ಸುಮಾರು 45 ಜನ ಹೋಗಿದ್ದಾಗ ನನ್ನ ಪಕ್ಕದಲ್ಲಿ ಕೂತಿದ್ದವರೆಲ್ಲರೂ ಅಪ್ಪ ಅಂತ ಹೇಳಿ ಒಬ್ಬೊಬ್ಬರೇ ಎದ್ದು ಹೋಗ್ಬಿಟ್ರು ನೋಡಿ. ನಾರಾಯಣಮ್ಮ ಒಬ್ಬರೇನು ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವಾಗ ನನಗೆ ಗುರೂಜಿಯವರು 1ನೇ ಅಧ್ಯಾಯದ ಶ್ಲೋಕಗಳನ್ನ ನನಗೆ ಹೇಳ್ಕೊಟ್ರು ಟ್ರೈನ್ ಅಲ್ಲಿ. ಸುಮ್ಮನೆ ಕೇಳಿಸ್ಕೋ ಅಂತ ಹೇಳಿದ್ದಷ್ಟೇ ಅವರು. ಒಳ್ಳೇದು, ಕಾಶಿಗೆ ಹೋಗ್ತಾ ಇದ್ದೀವಲ್ವಾ ಹೇಳಿದ್ರೆ ಅಂತ.
ಕೇಳಿಸ್ಕೊಂಡಾದ್ಮೇಲೆ ಕಾಶಿಯಲ್ಲಿ ಇಳಿದ್ಮೇಲೆ ಏನಂತ ಹೇಳಿದ್ರು ಗೊತ್ತಾ, ಇದನ್ನ ನೀನು ಬಾಯತ್ ಮಾಡು ಒಳ್ಳೆಯದು ಅಂತ ಹೇಳಿದ್ರು. ಭಯ ಪಟ್ಬಿಟ್ಟು ನಾನು ಭಗವದ್ಗೀತೆ ಶ್ಲೋಕನ ಬಾಯತ್ ಮಾಡಕ್ಕಾಗುತ್ತಾ? ಕೆಲಸ ಎಷ್ಟೊಂದೈತಲ್ವಾ ಮನೆಯಲ್ಲಿ, ನೋಡಿ ಸಂಸಾರದ ಬುದ್ಧಿ ಹೆಂಗೆ ನೋಡಿಸುತ್ತೆ ಅಂತ ಹೇಳಿದೆ. ಸರಿ ಬಿಟ್ಬಿಟ್ಲು ಅವರು. ಕಾಶಿಯಿಂದ ಬಂದು ಕೂಡ್ಲೆ 1 ವಾರ ಆಯ್ತು. ಎಷ್ಟು ಶ್ಲೋಕ ಬಾಯಟ್ ಮಾಡಿದ್ಯಾ ಅಂತ ಕೇಳಿದ್ರು. ಅಪ್ಪ ನನಗೆ ಭಯನೇ ಶುರುವಾಯ್ತು. ಬುಕ್ಕೇ ಮುಟ್ಟಿಲ್ಲ, ಕಾಶಿಗೆ ಹೋಗೋ ದಿವಸ ಮುಟ್ಟಿದ್ದು, ಮನೆಗ್ ಬಂದು ಎತ್ತಿ ಇಟ್ಬಿಟ್ಟೆ, ಇದನ್ನೆಲ್ಲ ಯಾರು ಓದ್ತಾರೆ ಅಂತ. ಇನ್ನು ಅವತ್ತಿಂದ ನೋಡ್ಕೊಳ್ಳಿ, 2 ದಿವಸಕ್ಕೆ ಒಂದೊಂದ್ಸಲ ಎಷ್ಟಾಯ್ತು ಅಂತ ಕೇಳೋದು, ಕರೆಕ್ಷನ್ ಮಾಡೋದು, ಹಿಂಗೆ ಹೇಳಿ ಕೇವಲ ನೋಡಿ 5.5 ತಿಂಗಳಲ್ಲಿ ನನಗೆ 700 ಶ್ಲೋಕ ಕಲಿಸಿದ್ದಾರೆ ನೋಡಿ. ಮತ್ತೆ ಆಶ್ರಮದಲ್ಲಿ ಸುಭದ್ರಮ್ಮ ಅಂತ ಇದ್ದಾರೆ, ದೊಡ್ಡಮ್ಮ ಅವರು ಕಲಿಸಿದ್ರು. ಇಬ್ರು ನನ್ನ ಮಲಗಕ್ಕೂ ಬಿಡ್ತಾ ಇರ್ಲಿಲ್ಲ ನೋಡಿ, ಗುರೂಜಿ ಅಮ್ಮ. ನಾನು ಕನ್ಸಲ್ಲೂ ಎದ್ದು ಭಯ ಪಡ್ತಾ ಇದ್ಯಪ್ಪ, ಅವ್ರಿಗೆ ಬರ್ತಾ ಇದ್ರು, ಆಯ್ತಾ ಶ್ಲೋಕ ಬಾಯಟ್ ಮಾಡಿದ್ಯಾ ಅಂತ. ಗುರೂಜಿ ಅಮ್ಮ ಸುಭದ್ರಮ್ಮ ಅವ್ರು ಅವ್ರು ನೋಡಿ, ಅಷ್ಟು ಕ್ರಮಶಿಕ್ಷಣ ಅವ್ರದ್ದು. ನಾನು ಕ್ಲಾಸ್ ಮಾಡಕ್ ಹೋಗ್ತಾ ಇದ್ದೆ ಅಲ್ವಾ, ಅಮ್ಮ ಕ್ಲಾಸ್ ಮಾಡಕ್ ಹೋಗ್ತೀನಿ, ಆಗಲ್ಲಮ್ಮ ನೋಟ್ಸ್ ಬರೆಯೋದು ಅವೆಲ್ಲ ಅಂದ್ರೆ, ಅವ್ರು ಹೇಳೋರು, ನೀನು ಬಸ್ ಹಿಡಿದು ಮನೆಗ್ ಬರ್ತೀಯಲ್ವಾ ನಡ್ಕೊಂಡು, ಶ್ಲೋಕನ ಪೇಪರ್ ನಲ್ಲಿ ಬರ್ಕೋ, ರೋಡಲ್ಲಿ ನೋಡ್ಕೊಂಡು ಬಾಯಟ್ ಮಾಡ್ಕೊಂಡ್ ಬಾ ಅಂತ ಹೇಳೋದು ನೋಡಿ. ಆಗ ನಾನ್ ದುಃಖ ಪಡ್ತಾ ಇದ್ದೆ, ಎಷ್ಟಪ್ಪ ಇವ್ರು ಇಷ್ಟು ಬಲವಂತ ಮಾಡ್ತಾರೆ ಅಂತ. ಆಮೇಲೆ ಅಹಂಕಾರ ಪಟ್ಟೆ ನೋಡಿ, ಇಂಥ ಹುಡುಗರು ನನಗೆ ಸಿಕ್ಕಿ 5 ತಿಂಗಳಲ್ಲಿ ನಾನು ಭಗವದ್ಗೀತೆನ ಹೇಳಕ್ಕೆ ಶುರುವಾಯ್ತು ಅಂತ. ಆಮೇಲೆ ಭಗವದ್ಗೀತೆ ಹೇಳಿದ್ಮೇಲೆ ಗುರೂಜಿ ಅವ್ರಿಗೆ ಆಗೋಯ್ತಲ್ವಾ ಗುರೂಜಿ, ಅಪ್ಪ ಏನೋ ದೊಡ್ಡ ತಲೆಭಾರ ಇಳಿಸಿದಂಗೆ ನನಗೆ. ಆಗೋಯ್ತು ಅಷ್ಟೇ ಇನ್ನೇನು ಇಲ್ಲ ಅಂತಂದು ಅಮ್ಮ ಅಂತ ಸಂತೋಷ ಪಟ್ಟೆ. 1 ವಾರನೂ ಬಿಟ್ಟಿಲ್ಲ. ಆಮೇಲೆ ಏನ್ ಹೇಳಿದ್ರು, ಆಯ್ತು ನೀನು ವಿಲೋಮಾನು ಬಾಯಟ್ ಮಾಡು ಅಂತ ಹೇಳಿದ್ರು. ಏನ್ ವಿಲೋಮ ಅಂತಂದ್ರೆ, ಈಗ ಅನುಲೋಮ ಅಂದ್ರೆ 1ನೇ ಶ್ಲೋಕದಿಂದ 700 ಶ್ಲೋಕದವರೆಗೂ ಬಾಯಟ್ ಮಾಡೋದು. ವಿಲೋಮ ಅಂದ್ರೆ 700 ಶ್ಲೋಕದಿಂದ ಉಲ್ಟಾ ಹೋಗ್ಬೇಕು ಮೇಲಿಕ್ಕೆ, 699, 698, 697 ಈ ತರ ಬಾಯಟ್ ಮಾಡ್ಸೋದು. ಅದು 2 ತಿಂಗಳ ಒಳಗಡೆನೆ ಅದನ್ನು ಬಾಯಟ್ ಮಾಡಿಸಿ ಎಕ್ಸಾಮ್ ಮಾಡಿಸ್ಬಿಟ್ರು. ಗುರೂಜಿ ಇನ್ನೇನು ಇಲ್ವಲ್ಲ ಗುರೂಜಿ ಅಂದ್ರೆ, ಇಷ್ಟೇ ಅಮ್ಮ ಇನ್ನೇನು ಇಲ್ಲ ಅಂತಂದ್ರು. ಮತ್ತೆ 1 ವಾರ ಟೈಮ್ ಕೊಟ್ಟಿದ್ದು. ಇವಾಗ ನೀನ್ ಏನ್ ಮಾಡ್ತೀಯ ಗೊತ್ತಾ, ಶ್ಲೋಕದ ನಂಬರ್ ಹೇಳಿದ್ರೆ ಅದು ಯಾವ ಅಧ್ಯಾಯದಲ್ಲಿ, ಶ್ಲೋಕದ ನಂಬರ್ ಹೇಳಿದ್ರೆ ಅದ್ರ ಅರ್ಥ ಹೇಳ್ಬೇಕು, ಯಾವ ಅಧ್ಯಾಯ ಇತ್ತು, ಶ್ಲೋಕದ ಹೆಸರು ಹೇಳ್ಬೇಕು ಅಂತ ಹೇಳಿದ್ರು. ಇದು ತುಂಬಾ ಕಷ್ಟ. ಇಲ್ಲ ಆಗುತ್ತೆ, ನೀನ್ ಮಾಡ್ಲೇಬೇಕು ಅಂತ ಹೇಳಿದ್ರು ನೋಡಿ. ಅದನ್ನು ಅಷ್ಟೇ, ಅದು 1-2 ತಿಂಗಳೇ ಅಷ್ಟೇ ತಗೋತಾ ಇದ್ದಿದ್ದವ್ರು ಟೈಮ್. 2 ತಿಂಗಳಲ್ಲಿ ನಾನು ಅದನ್ನು ಶುರು ಮಾಡಿದೆ ನೋಡಿ. 18 ಅಧ್ಯಾಯದಲ್ಲಿ ಯಾವ ಅಧ್ಯಾಯದ ಶ್ಲೋಕ ನಂಬರ್ ಹೇಳಿದ್ರೇನು, ಅದು ಯಾವ ಅಧ್ಯಾಯದ ಶ್ಲೋಕ ಅಂತ ಹೆಸರು ಹೇಳ್ತಾ ಇದ್ದೆ. ಮತ್ತೆ ಶ್ಲೋಕ ಹೇಳಿದ್ರೆ ಅದು ಯಾವ ಅಧ್ಯಾಯದ್ದು ಯಾವ ನಂಬರು ಅಂತ ಹೇಳ್ತಾ ಇದ್ದೆ. ಈ ತರ ಮತ್ತೆ ಆ ಶ್ಲೋಕಗಳು ಯಾವ ಸಂದರ್ಭದಲ್ಲಿ ಬರೋದು ಅಂತ ಅದು ಎಕ್ಸಾಮ್ ಮಾಡಿದ್ರು. ಎಲ್ಲ ಎಕ್ಸಾಮು ಪಾಸ್ ಆಗೋಂಗೆ ಮಾಡಿದ್ದು ನನ್ನ ಗುರು ಅಂತ ಹೆಮ್ಮೆಯಿಂದ ಹೇಳ್ತೀನಿ ನೋಡಿ ನಾನು. ಇದು ನೋಡಿ, ಮೂಕಂ ಕರೋತಿ ವಾಚಾಲಂ ಅಂದ್ರೆ 1 ಅಕ್ಷರ ಬರಲ್ಲ, ಹೇಳಕ್ಕೂ ಆಗಲ್ಲ ಅಂತದ್ದು ಬರೀ 1 ವರ್ಷದಲ್ಲಿ ಇಷ್ಟೆಲ್ಲ ಮಾಡಿಸ್ತಾರಲ್ವಾ. ಯಾವ್ದಿದು ಶಕ್ತಿ? ಈ ಗುರುವಿನ ಶಕ್ತಿ ನೋಡಿ. ಇದೇನೆ ಮಾತು ಕಲಿಸಿದ್ದು. ಏನು ಬರ್ದೇ ಇದ್ದಿದ್ದವಳು ನಾನು, ಅಷ್ಟೆಲ್ಲ ಭಗವದ್ಗೀತೆ ಹೇಳಕ್ ಹೆಂಗಾಯ್ತು? ಮತ್ತೆ ಈಗ ಅದೇ ಭಗವದ್ಗೀತೆ ಪಾಠನ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನಿಜವಾದಂತ ಮಾತು ಬರ್ದೇ ಇದ್ದವನು ಮಾತಾಡಿದ್ದು. ಈ ರೀತಿ ಅರ್ಥ ಮಾಡ್ಕೋಬೇಕು. ಮಾತು ಬರ್ದಿದ್ದ ಮೂಗುನಿಗೆ ಮಾತು ಕೊಡ್ತು ಅಂತ ಈ ತರ ಅಲ್ಲ. ಅಜ್ಞಾನದಲ್ಲಿದ್ದು ಬರೀ ಸಂಸಾರದ್ದೇ ಮಾತಾಡ್ತಾ ಇದ್ದಿದ್ದು, ಸಂಸಾರ ಬಿಟ್ಟು ಪರಮಾತ್ಮಂದೇ ಮಾತಾಡ್ತಾ ಇರ್ಲಿಲ್ಲ. ಅಂತದ್ದು ಈಗ ಸಂಸಾರದ ಸ್ವಲ್ಪ ತಗೊಂಡು ಮಿಕ್ಕಿದ್ದೆಲ್ಲ ಪರಮಾತ್ಮಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಮೂಕಂ ಕರೋತಿ ವಾಚಾಲಂ ಅಂತ.
ಈ ತರ ನಾವು ಅರ್ಥ ಮಾಡ್ಕೊಂಡಾಗ ನೋಡ್ಕೊಳ್ಳಿ, ನಮಗೆ ಅತ್ಯಂತ ಆನಂದ ಆಗುತ್ತೆ. ಈಗ ನೀವೇ ನೋಡ್ಕೊಳ್ಳಿ, ಸತ್ಸಂಗ ತುಂಬಾ ವರ್ಷದಿಂದ ನನ್ನ ಹತ್ರ ಬರ್ತಾ ಇದ್ರು, ತುಂಬಾ ಜನ ಇದ್ದೀರಲ್ವಾ. ಮೊದಲು ನೀವು ಯಾವ ತರ ಇದ್ದಿದ್ದು ಅದೇ ಮಾತಾಡ್ತಾ ಇದ್ದೀರಾ ಇವಾಗ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ಈಗ ನೀವು, ಅಲ್ವಾ ಅಮ್ಮ? ಎಷ್ಟು ಬದಲಾವಣೆ ನಿಮ್ಮ ಮಾತಲ್ಲಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ಬದಲಾವಣೆ. ಇದು ನೋಡಿ ಮುಖಂ ಕರೋತಿ ವಾಚಾಲಂ ಅಂತಂದ್ರೆ. ಈ ತರ ನಾವು ತಿಳ್ಕೊಂಡ್ಬಿಟ್ರೆ ಭಗವಂತನ ಕೃಪೆ ಅನ್ನೋದು ನಮ್ಮನ್ನ ಎಷ್ಟು ಕಾಪಾಡ್ತಾ ಐತೆ ಅದು ಗಮನಿಸೋದೇ ಇಲ್ಲ ನಾವು. ಸ್ವಲ್ಪ ಕೂದಲಷ್ಟು ಕಷ್ಟ ಬಂತು, ಯಾಕೆ ಬಂತು ನನಗೆ, ನಾನೇನ್ ತಪ್ಪು ಮಾಡ್ಬಿಟ್ಟೆ, ನಾನು ಎಷ್ಟು ಪೂಜೆ ಮಾಡ್ತೀನಿ, ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ, ಮತ್ತೆ ಪುರಾಣ ಬಿಚ್ತೀವಿ, ಉಪವಾಸ ಮಾಡ್ತೀನಿ, ಸಂಕಷ್ಟ ಮಾಡ್ತೀನಿ. ಓ ಏನ್ ಸಂಕಷ್ಟ! ಏನು ನೀವು ಶಿವರಾತ್ರಿಗೆ ಉಪವಾಸ ಮಾಡೋದು? ಮಧ್ಯಾಹ್ನದವರೆಗೂ ಏನೋ ಹಂಗು ಹಿಂಗು ಕೆಲಸ ಮಾಡಿ ಮಧ್ಯಾಹ್ನ ಆಗಿದ ತಕ್ಷಣ ನಿಮ್ ಕಣ್ಣುಗಳು ಎಲ್ಲಿರುತ್ತೆ? ಎಲ್ಲೋ ತೇಲ್ತಾ ಇರ್ತೈತೆ, ನಿಮ್ಮ ದೇಹ ತೇಲ್ತಾ ಇರ್ತೈತೆ, ಬಾಯಿ ಚಪ್ಪರಿಸ್ತಾ ಇರ್ತೀರ, ಅಯ್ಯೋ ತಿನ್ಬೇಕಲ್ವಾ ತಿನ್ಬೇಕಲ್ವಾ ಅಂತ. ಏನ್ ಭಕ್ತಿ ಇದು? ಶಿವರಾತ್ರಿಗಂತೂ ಬೇಡ, ಕೆಲವರು ಅಕ್ಕಿದು ಬಿಟ್ಟು ಎಲ್ಲಾ ತಿಂದು ಉಪವಾಸ. ಏನ್ ಉಪವಾಸ ಅಂದ್ರೆ ನೀರು ಸಹ ಕುಡಿಬಾರ್ದು, ಆ ನಾಮಸ್ಮರಣೆಯಲ್ಲಿ ಇದ್ದು ಮಾಡೋದು. ನಾವು ಎಲ್ಲಾ ತಿಂದು ಇನ್ನು ಪೂಜೆ ಮುಗ್ದಿಲ್ಲ, ಇನ್ನ ಚಂದ್ರ ಬಂದಿಲ್ಲ, ನೋಡ್ಬೇಕಲ್ಲ, ಬೆಳಿಗ್ಗೆ ಎದ್ದು ಊಟ ಮಾಡ್ಬೇಕು, ಚಂದ್ರ ಹೋಗಿದ ತಕ್ಷಣ ಊಟ ಮಾಡ್ಬೇಕು, ಇವನ್ನೇ ನಾವು ಇಟ್ಕೊಂಡು ನಾನು ಭಕ್ತೆ ಅಂತ ಇದ್ದೀವಲ್ವಾ, ಇದರಿಂದ ಹೊರಗಡೆ ಬರ್ತೀವಲ್ವಾ. ಇದು ನೋಡಿ ಈ ಜ್ಞಾನದ ಮಹತ್ವ ಅಂತ. ಈ ತರ ನಾವು ತಿಳ್ಕೊಂಡಾಗ ಮೂಕಂ ಕರೋತಿ ವಾಚಾಲಂ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಯಾವಾಗ್ಲೂ ನೋಡಿ, ಏನೇ ಆಗ್ಲಿ ಒಂದು ಮಾಡೋಕ್ಕೂ ಬರ್ಬೇಕು, ಬಿಡಕ್ಕೂ ಬರ್ಬೇಕು ನಾವು. ಇಲ್ಲಪ್ಪ ನಾನ್ ಮಾಡೋದಷ್ಟೇ, ನಾನ್ ಬಿಡಲ್ಲ, ಇಷ್ಟು ಮೂರ್ಖತ್ವದಿಂದ ಇರ್ತಾರೆ. ಇವತ್ತು ಏಕಾದಶಿ ನಾನ್ ತಿನ್ನೋದೇ ಇಲ್ಲ, ಎಲ್ಲಿ ಹೋದ್ರೇನು ಫಂಕ್ಷನ್ಗೆ ಹೋದ್ರೇನು ತಿನ್ನಲ್ಲ ಅಂತ ಹೇಳುದು. ನಾನ್ ಅಲ್ಲಿ ಉಜ್ಜದೆ ತಿನ್ನೋದೇ ಇಲ್ಲಪ್ಪ, ಸ್ನಾನ ಮಾಡದೆ ತಿನ್ನೋದೇ ಇಲ್ಲ ಅಂತ. ಸ್ನಾನ ಮಾಡದೆ ಅಲ್ಲುಜ್ಜದೆ ತಿನ್ನಕ್ಕೂ ಬರ್ಬೇಕು, ಮಾಡಿ ತಿನ್ನಕ್ಕೂ ಬರ್ಬೇಕು. ನೋಡಿ ನಾವು ಅಯೋಧ್ಯೆಗೆ ಹೋದ್ವಲ್ವಾ, ಹಿಂದಿನ ದಿವ್ಸ ನೈಟ್ ಯಾವ್ದೋ ಟೈಮಲ್ಲಿ ತಿಂದಿತ್ತು, ಕುಂಭಮೇಳದಿಂದ ಸ್ನಾನ ಮಾಡಿ ಬರೋವಾಗ. ಮಾರನೇ ದಿವ್ಸ ಅಯೋಧ್ಯೆಗೆ ಹೋಗೋಷ್ಟೊತ್ತಿಗೆ ಎಷ್ಟು ಮಧ್ಯಾಹ್ನ ಆಗೋಯ್ತು. ಮುಖ ತೊಳೆಯಕಲ್ಲ, ಅಲ್ಲುಜ್ಜಕ್ಕೂ ಎಲ್ಲೂ ಟೈಮ್ ಸಿಗ್ಲಿಲ್ಲ. ಅಂದ್ರೆ ನಾವೇನ್ ಮಾಡಿದ್ವಿ, ಹಂಗೆ ತಿಂದ್ವಿ ಟಿಫನ್. ಕೆಲವರು ನಾ ತಿನ್ನಲ್ಲಪ್ಪ, ಅಲ್ಲುಜ್ಕೊಂಡು ತಿನ್ಬೇಕು, ಹಂಗೆ ಹಿಂಗೆ. ಅಲ್ಲುಜ್ಜಕ್ಕೆ ಟೈಮ್ ಎಲ್ಲಿದೆ, ಜಾಗ ಎಲ್ಲಿದೆ ನಮ್ಗೆ? ಬೈದ ಮೇಲೆ ಆಮೇಲೆ ತಿಂದು ನಡೆದಿದ್ದಾಯ್ತು. ಈ ತರ ನಾವು ಮಾಡಕ್ಕೂ ಬರ್ಬೇಕು, ಬಿಡಕ್ಕೂ ಬರ್ಬೇಕು. ಈ ತಾಕತ್ತು ನಮ್ಮಲ್ಲಿ ಬರ್ಬೇಕು ಅಂದ್ರೆ ಈ ಭಗವದ್ಗೀತೆ ಅನ್ನೋ ಪುಷ್ಪನ ನಾವು ಮನೆಗೆ ತಗೊಂಡ್ಬರ್ಬೇಕು. ಈ ಜ್ಞಾನನ ನಮ್ಮ ಮನಸ್ಸಿಗೆ ಕೊಟ್ಟಾಗ ಈ ತಾಕತ್ತು ಸಿಕ್ಕುತ್ತೆ ನಮ್ಗೆ. ಇನ್ನು ಪಂಗು ಲಂಗೈತಿ ಗಿರಿ, ಇದು ನೆಕ್ಸ್ಟ್ ವೀಕ್ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.